ಇವಾಗ ಸಿಂದಗಿಯಲ್ಲಿದ್ದೀವಿ. ನಾನು ಸರ್ಕಾರಕ್ಕೆ ಎಲ್ಲ ಸಿಂದಗಿ ಸ್ಪರ್ಧಾತ್ಮಕ ಆಕಾಂಕ್ಷಿಗಳ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ನಾನು ಮಾನ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಮತ್ತು ಇದು ಎಚ್ಚರಿಕೆ ಕೂಡ ಹೌದು. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯಿತು. ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರಿ? ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ. ಆದರೆ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. 5,000 ವೇಕೆನ್ಸಿ ಫಿಲ್ ಆಗಿಲ್ಲ. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಇನ್ನು 15 ದಿನ ಸರ್ಕಾರಕ್ಕೆ ಗಡುವು ಕೊಡ್ತೀವಿ. 15 ದಿನದಲ್ಲಿ ನಮ್ಮ ರಾಜ್ಯದ ಯುವಕರ ಪರವಾಗಿ ಎಲ್ಲ ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾವು ರಾಜ್ಯದ ಪ್ರತಿಯೊಂದು ತಾಲೂಕು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡ್ತೀವಿ. ಅದು ಅನಿರ್ದಿಷ್ಟಾವಧಿ ಹೋರಾಟ. ಈ ಹೋರಾಟ ಯಾವ ರೀತಿ ಇರುತ್ತೆ ಅಂತಂದರೆ, ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಬೇಕು. ಯಾವ ರೀತಿ ಇರುತ್ತೆ ಹೋರಾಟ ಅಂತಂದರೆ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಆ ರೀತಿ ಹೋರಾಟ ಮಾಡ್ತೀವಿ. ಈ ನಮ್ಮ ರಾಜ್ಯದಲ್ಲಿ ಸುಮಾರು 15ರಿಂದ 20 ಲಕ್ಷ ಜನ ಯುವಕರು ಸ್ಪರ್ಧಾ ಆಕಾಂಕ್ಷಿಗಳು, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸರ್ಕಾರಿ ಕೆಲಸ ತಗೊಬೇಕು ಅಂತ ಓದ್ತಾ ಇದ್ದಾರೆ. ನೀವು 15ರಿಂದ 20 ಲಕ್ಷ ಜನ ಅಂತಂದರೆ ಇವರ ಕುಟುಂಬದಲ್ಲಿ 5 ಜನ ಅಂತಂದ್ರೆ 1 ಕೋಟಿ ಪಾಪ್ಯುಲೇಷನ್ ಆಯಿತು. 1 ಕೋಟಿ ಪಾಪ್ಯುಲೇಷನ್ನು ಒಬ್ಬರು ಇಬ್ಬರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ರು 3 ಕೋಟಿ 3 crores ವೋಟರ್ಸ್ ಇದ್ದಾರೆ. ನೀವು ಅರ್ಥ ಮಾಡಿಕೊಂಡು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಂದರೆ ನಮ್ಮ ರಾಜ್ಯದ ಯುವಕರು ಮುಂದೆ ಬರುವಂತಹ ಎಲೆಕ್ಷನ್, ಏನು ZPTP ಎಲೆಕ್ಷನ್ ಇರ್ಬೋದು, GBA ಎಲೆಕ್ಷನ್ ಇರ್ಬೋದು, MLC ಎಲೆಕ್ಷನ್ ಇರ್ಬೋದು, ಇನ್ನು ಜಾಸ್ತಿ ಇಲ್ಲ 2 ವರ್ಷ ಆದಮೇಲೆ ಮತ್ತೆ MLA ಎಲೆಕ್ಷನ್ ಬರುತ್ತೆ. ಮುಂದಿನ ದಿನಗಳಲ್ಲಿ ಯಾರು ನಿಮ್ಮಿಂದ ಯಾರಿಗೆ ವೋಟ್ ಹಾಕಬೇಕು, ಯಾರನ್ನ ಎಲೆಕ್ಟ್ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯದ ಯುವಕರಿಗೆ ಗೊತ್ತಿದೆ. ನೀವು ಈ ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಯುವಕರ ಪರವಾಗಿ ಪ್ರತಿಯೊಂದು ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಮಾಡಿ, ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಿದ್ದೀನಿ. ಅದು ಈ ಒಂದು ಸಿಂದಗಿಯಲ್ಲಿ, ನಾವು ಸಿಂದಗಿ ತಾಲೂಕಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಲೈಬ್ರರಿಯಲ್ಲಿ ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ನೋಡಿ, ಪ್ರತಿಯೊಂದು ಚೇರಲ್ಲೂ ಬ್ರೆಶೀಟ್ ಇಟ್ಕೊಂಡು ಇಲ್ಲೇ ಓದ್ತಾ ಇದ್ದಾರೆ. ಈ ಒಂದು ತಾಲೂಕಲ್ಲಿ ಹಳ್ಳಿಯಿಂದ ಬಂದು ಇದೇ ತಾಲೂಕಲ್ಲಿ ಲೈಬ್ರರಿಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿ ಇಲ್ಲೇ ಮಲ್ಕೊಂಡು ಇಷ್ಟು ಕಷ್ಟಪಡ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ, ಅಂದರೆ 5-6 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. ಆದರೆ ಈ ಸರ್ಕಾರ ಬಂದಾದ್ಮೇಲೆ 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ದಯವಿಟ್ಟು ಈ ಒಂದು ಕಷ್ಟ, ಈ ಒಂದು ಏನಿಲ್ಲಿ ಯುವಕರು ಕಷ್ಟಪಡ್ತಿದ್ದಾರೆ, ಇಷ್ಟು ಜನ ಬಡವರು ಮಕ್ಕಳಿದ್ದಾರೆ. ಯಾರು ಬಿಸ್ನೆಸ್ ಮ್ಯಾನ್ ಮಕ್ಕಳಿಲ್ಲ, ಯಾರು ಶ್ರೀಮಂತರ ಮಕ್ಕಳಿಲ್ಲ, ಯಾರು ಮಿನಿಸ್ಟರ್ ಮಕ್ಕಳಿಲ್ಲ. ಇವರೆಲ್ಲರ ಶಾಪ ತಪ್ಪೋದಕ್ಕೆ ಮೊದಲೇ ನೀವು ಎಚ್ಚೆತ್ಕೊಂಡು ರೆಕ್ರೂಟ್ಮೆಂಟ್ ಮಾಡಿ ಅಂತ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.